ಹಾಯ್ ಎಲ್ರಿಗೂ ನಮಸ್ತೆ. ಸೊ ಈಗ ನಾನು ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ GoPro 10 ಯೂಸರ್ ರಿವ್ಯೂ ಅಂತ. ಅನ್ಬಾಕ್ಸಿಂಗಲ್ಲೇ ನಿಮಗೆ ರಿವ್ಯೂ ಕೊಟ್ಬಿಡ್ತಾರೆ GoProಗಳ ಬಗ್ಗೆ, ಯಾವುದೇ ಪ್ರಾಡಕ್ಟ್ಗಳ ಬಗ್ಗೆ ಆದರೂ. ಬಟ್ ನಾನಿಲ್ಲಿ ಈಗ ಹೇಳಕ್ಕೆ ಹೊರಟಿರೋದು ಒಂದು GoPro ಯೂಸರ್ ರಿವ್ಯೂನ. ಒಂದು ಯೂಸರ್ ಅದ್ರ ಬಗ್ಗೆ ಅವನ ಒಳ್ಳೇದು ಕೆಟ್ಟದ್ದು ಹೇಳಿದಾಗ ಅದನ್ನು ನಂಬಂಥ ವಿಚಾರ ಅಂತ ಹೇಳ್ತೀನಿ. ಯಾರು ಸುಳ್ಳಂತ ಹೇಳಕ್ಕೆ ಹೋಗಲ್ಲ. ಯಾಕೆ ಈ ಪ್ರಾಡಕ್ಟ್ ನಿಮಗೆ ಬೇಜಾರು ಮಾಡಿದರೆ ಯಾವುದೇ ಕಾರಣಕ್ಕೂ ಅವನು ಅದನ್ನು ಸರಿ ಅಂತ ಹೇಳಕ್ಕೆ ಹೋಗಲ್ಲ. ಇನ್ ಕೇಸ್ ಇದು ಒಳ್ಳೆಯದಾಗಿ ವರ್ಕ್ ಆಗಿದ್ದರೆ ಇದು ಸರಿಯಿಲ್ಲ ಅಂತ ಯಾವುದೇ ಕಾರಣಕ್ಕೂ ಒಬ್ಬ ಯೂಸರ್ ಹೇಳಲ್ಲ. ಸೊ ನಾನು ಇಷ್ಟು ದಿನ ರಿವ್ಯೂ ಕೊಡಬೇಕು ಅಂತ ಇತ್ತು, ಬಟ್ ಇದನ್ನು ಯೂಸ್ ಮಾಡಿ ಇದ್ರ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಎರಡು ನೋಡಿ ಹೇಳಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾನು ಇಲ್ಲಿವರೆಗೂ ವೆಯ್ಟ್ ಮಾಡಿದೆ. ಆಲ್ಮೋಸ್ಟ್ 1 ಇಯರ್ ಆಯ್ತಾ ಬಂತು ಈ GoProನ ಯೂಸ್ ಮಾಡೋಕ್ಕೆ ಬಂದು. ಸೊ GoPro 10 ಬಗ್ಗೆ ಏನು ಹೇಳಬೇಕಾಗಿಲ್ಲ. GoPro ಅಂದಿದ ತಕ್ಷಣ ನೀವು ಆಲ್ಮೋಸ್ಟ್ ಮೋಟೋ ವ್ಲಾಗ್ ವೀಡಿಯೋಸ್ ನೋಡೋರೇ ಆಗಲಿ, ಈ GoPro ಅಂತಿದ್ದಾಗ ಯಾರಾದರೂ ಒಂದು ಸ್ವಲ್ಪ ತಿಳುವಳಿಕೆ ಇದ್ದರೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. GoPro ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ಎಲ್ಲರೂ ಹೇಳ್ತಾರೆ DJI ಸರಿಯಾಗಿರುತ್ತೆ, 1.8 RS ಚೆನ್ನಾಗಿರುತ್ತೆ, ಹಾಗೆ ಹೀಗೆ ಅಂತ. ಹೌದು, ಒಂದು ಆ್ಯಕ್ಷನ್ ಕ್ಯಾಮ್ರಾ ಅಂತ ಬಂದಾಗ 3 ಬ್ರ್ಯಾಂಡು ಮೇಜರಾಗಿ ಮಾರ್ಕೆಟಲ್ಲಿರೋದು. ಒಂದು GoPro, ಇನ್ನೊಂದು DJI, ಇನ್ನೊಂದು RS 1.8 ಅಂತ ಅಂದ್ಬಿಟ್ಟು RS ಅಂತ. ಇಷ್ಟು 3 ಪ್ರಾಡಕ್ಟು ಮೇಜರ್ ಮಾರ್ಕೆಟಲ್ಲಿರೋದು. ಅದರಲ್ಲಿ ಮೋಸ್ಟ್ ಪ್ರಾಬಬಲಿ ಎಲ್ಲರೂ ಯೂಸ್ ಮಾಡೋದು GoPro ಮಾತ್ರ. ಅದರಲ್ಲಿ ಲೇಟೆಸ್ಟ್ ವರ್ಷನ್ ಬಂದು 11 ಇರ್ಬೋದು. ಬಟ್ ಈಗ ನಾನು ಯೂಸ್ ಮಾಡ್ತಾ ಇರೋದು ಲಾಸ್ಟ್ ಇಯರ್ GoPro 10 ಸೀರೀಸು. ಆಲ್ಮೋಸ್ಟ್ ಇದು ಎಲ್ಲ ಸೆಗ್ಮೆಂಟಲ್ಲೂ ವಿಡಿಯೋ ಕ್ವಾಲಿಟಿ, ಬ್ಯಾಟ್ರಿ ಬ್ಯಾಕಪ್ಪೇ ಆಗಲಿ, ಎಲ್ಲ ಥರ ಒಂದು ಸ್ಲೋ ಮೋಷನ್ ಆಗಲಿ, ಹೈಪರ್ ಲ್ಯಾಪ್ಸ್ ಆಗಲಿ, ಎಲ್ಲ ಥರ ವಿಡಿಯೋಗೂ ಒಂದು ಸೂಟಬಲ್ ಆದಂಥ ಒಂದು ಪ್ರಾಡಕ್ಟ್ ಇದು. ಬಟ್ ಇದ್ರ ಜೊತೆ ಇನ್ನೊಂದು ಹೇಳಬೇಕು ಅಂತಂದರೆ, ನೀವು ಇದನ್ನು ಬೈ ಮಾಡೋಕ್ಕೆ ಹೋದಾಗ ನಿಮಗೆ ಒಂದು ಬ್ಯಾಟ್ರಿ ಸಾಲಲ್ಲ. ಒಂದು ಬ್ಯಾಟ್ರಿ ಆಲ್ಮೋಸ್ಟ್ ನಿಮಗೆ 45 to 50 ಮಿನಿಟ್ಸ್ ಬರುತ್ತೆ. ಅದನ್ನು ಯೂಸ್ ಮಾಡೋದು ಹೇಗೆ ಅಂತಲೂ ಹೇಳ್ತೀನಿ. ಯಾವ ಥರ 45 to 50 ಮಿನಿಟ್ಸ್ ಬರುತ್ತೆ ಅಂತ ಅಂದರೆ ಒಂದೇ ಸ್ಟ್ರೆಚ್ಚಲ್ಲೂ ಕೂಡ ಬರೋಲ್ಲ. ಅದು ಮ್ಯಾಟ್ರು. ನೀವು ಆನ್ ಮಾಡಿ ಬಿಟ್ಬಿಟ್ಟು ಒಂದು ಸ್ಟ್ರೆಚ್ಚಲ್ಲಿ ಒಂದು 40 ಮಿನಿಟ್ಸ್ ಇಲ್ಲ, ಬೇಗ ಆಫ್ ಆಯಿತು, GoPro ಸರಿಯಿಲ್ಲ, ಬ್ಯಾಟ್ರಿ ಸರಿಯಿಲ್ಲ, ಅದು ಆಗಲ್ಲ ಯೂಸ್ ಮಾಡೋದು. ಅದು ಬೇರೆ ರೀತಿಯೇ ಇರುತ್ತೆ. ಸೊ ಇದನ್ನು ಯೂಸ್ ಮಾಡೋ ರೀತಿ ಹೇಳ್ತೀನಿ. ಹಾಗೆ ಇದನ್ನು ಬೈ ಮಾಡುವಾಗ ನೀವು ಆಲ್ಮೋಸ್ಟ್ 2 ರಿಂದ 3 ಬ್ಯಾಟ್ರಿ ಬೇಕೇ ಬೇಕಾಗುತ್ತೆ. ಆಗ ನೀವು ಶೋರೂಮಲ್ಲಿ ಏನಾದರೂ ಬೈ ಮಾಡುವಾಗ ನಿಮಗೆ ಬ್ಯಾಟ್ರಿನ ಎಕ್ಸ್ಟ್ರಾ ಬ್ಯಾಟ್ರಿ ಕೇಳಿದಾಗ ನಿಮಗೆ GoProದು ಜಾಸ್ತಿ ಅವರೇ ಪ್ರಮೋಟ್ ಮಾಡಲ್ಲ. GoPro ಬೇಡ ಸರ್, ಬೇರೆ ಬ್ಯಾಟ್ರಿ ಟ್ರೈ ಮಾಡಿ ಅಂತ ಹೇಳ್ತಾರೆ. ಅದು ಬಂದು ಒಂದು ನಿಮಿಷ ತೋರಿಸ್ತೀನಿ. ಆಲ್ಮೋಸ್ಟ್ ನಿಮಗೆ GoPro ಬೈ ಮಾಡಿದಾಗ ತಗೊಂಡಾಗ ನಿಮಗೆ ತೋರಿಸೋದು ಒಂದು ಎಕ್ಸ್ಟ್ರಾ ಬ್ಯಾಟ್ರಿ ಕೇಳಿದಾಗ ಫಸ್ಟ್ ಆಫ್ ಆಲ್ ನಿಮಗೆ ತೋರಿಸೋದು ಅವರು ಈ ಟೆಲ್ಸಿನ್ ಬ್ಯಾಟ್ರಿ. ಈ ಬ್ಯಾಟ್ರಿನ ನಿಮಗೆ ಪ್ರಮೋಟ್ ಮಾಡ್ತಾರೆ. ಬಿಕಾಸ್ ಅವರ ಒಂದೇನಂತಾರೆ ಕಮಿಷನ್ ಜಾಸ್ತಿ ಸಿಗ್ಬೋದೇನೋ ಆ ಪರ್ಪಸಲ್ಲಿ ಇದನ್ನು ಸೇಲ್ ಮಾಡೋಕ್ಕೆ ಹೋಗ್ತಾರೆ. ಮಾರ್ಕೆಟಲ್ಲಿ ಇದು ಕೂಡ ಜಾಸ್ತಿ ಸೇಲ್ ಆಗ್ತಿದೆ. ಬಟ್ ನಮಗೆ ಇದು ಯೂಸ್ಫುಲ್ ಆಗಲ್ಲ. ಏನಕ್ಕೆ ಅಂತಂದರೆ ವಿತಿನ್ 10 ಮಂತ್ ಒಳಗಡೆ ಇದು ಎಕ್ಸ್ಪೈರ್ ಆಗೋಂಥ ಚಾನ್ಸಸ್ ತುಂಬಾ ಇದೆ. ನನ್ನ ಹತ್ರ 2 ಬ್ಯಾಟ್ರಿ ಐತೆ. 2 ಬ್ಯಾಟ್ರಿನೂ ಇದು ಒಂದು 15 ತಿಂಗಳಲ್ಲಿ ಹೋದರೆ ಇನ್ನೊಂದು 15 ದಿನದಲ್ಲಿ ಅದು ಆಯಿತು. ಟೆಲ್ಸಿನ್ ಬಾಳಿಕೆ ಬರ್ತಿಲ್ಲ. ಒಂದು ನೀವು ಸ್ಟಾರ್ಟಿಂಗಲ್ಲಿ ಯೂಸ್ ಮಾಡಿದಾಗ ಒಂದು ಅಪ್ರಾಕ್ಸಿಮೇಟಾಗಿ ಒಂದು 50+ 50-55 ನಿಮಿಷದ ಮೇಲ್ಗಡೆ ನಿಮಗೆ ಪರ್ಫಾರ್ಮೆನ್ಸ್ ಕೊಟ್ಟರು ಓವರ್ ದ ಪೀರಿಯಡ್ ನಿಮಗೆ ಆ ಪರ್ಫಾರ್ಮೆನ್ಸ್ ಕೊಡಲ್ಲ. ಅದು ಮೇಯ್ನ್ ಥಿಂಗ್ ಆಗುತ್ತೆ. ನಿಮಗೆ GoPro ಯೂಸ್ ಮಾಡೋರು ನೀವು ಆಲ್ಮೋಸ್ಟ್ ನೀವು GoPro ಬ್ಯಾಟ್ರಿನೇ ಯೂಸ್ ಮಾಡಬೇಕು. ನಿಮಗೆ GoPro 10 ತೊಗೋತಿರೋ, 9 ತೊಗೋತಿರೋ, 11 ತೊಗೋತಿರೋ, ಈಗೆಲ್ಲ ನಿಮಗೆ ಎಂಡ್ಯೂರೋ ಬ್ಯಾಟ್ರಿ ಅಂತಲೇ ಸಿಗುತ್ತೆ. ನಾನು ಇಲ್ಲಿ ತೋರಿಸ್ತೀನಿ. ಎಂಡ್ಯೂರೋ ಬ್ಯಾಟ್ರಿನೇ ಬರೋದು. ನೀವು ನಾರ್ಮಲ್ ಇದಕ್ಕೆ ಬರೋದು ಬ್ಲೂ ಬ್ಲ್ಯಾಕಲ್ಲಿ ಬರುತ್ತೆ. GoPro 10, 11ಗೆಲ್ಲ ಮೊದಲು. ಈಗ ಎಂಡ್ಯೂರೋ ಬ್ಯಾಟ್ರಿ ಅದು ಪರ್ಫಾರ್ಮೆನ್ಸ್ ಇನ್ನೂ ಚೆನ್ನಾಗಿರುತ್ತೆ. 1 ಇಲ್ಲ 1.5 ಸಾವಿರ ಜಾಸ್ತಿ ಆದ್ರೂ ಟೆಲ್ಸಿನ್ಗಿನ್ನ ಅವ್ರು ಏನು ಮೋಟಿವೇಟ್ ಮಾಡಿದ್ರು ನೀವು ಹೋಗ್ಬೇಕಾಗಿರೋದು GoPro ಬ್ಯಾಟ್ರಿ ಮಾತ್ರ, ಆಯಿತಾ? ಸುಮ್ಮನೆ ಅವ್ರು ಹೇಳ್ತಾರೆ ಅಂತ ಅಂದ್ಬಿಟ್ಟು ತಾಳೋದು ತುಂಬ ತಪ್ಪು. ಈಗ ಗಾಡಿ ಎಲ್ಲ ರಿವ್ಯೂ ಕೊಡ್ತಾರೆ. ಗಾಡಿ ಕೈಲಿ ಇಟ್ಕೊಂಡಿದ್ದ ತಕ್ಷಣ ಒಂದು 10 ಕಿಲೋಮೀಟರ್ ರಿವ್ಯೂ ಕೊಟ್ಬಿಡ್ತಾರೆ. ಗಾಡಿ ಪರ್ಫಾರ್ಮೆನ್ಸ್ ಹಿಂಗಿದೆ ಅಂತ. ಅದನ್ನು ನಂಬೋದು ತುಂಬಾ ಕಷ್ಟ. ರೈಡರು ಯೂಸ್ ಮಾಡಿದಾಗಲೇ ಅದ್ರ ಬಗ್ಗೆ ಒಂದು ಲಾಂಗ್ ಟರ್ಮಾಗಿ ಯೂಸ್ ಮಾಡಿದಾಗಲೇ ಅದ್ರ ಬಗ್ಗೆ ಅವ್ನಿಗೆ ಎಕ್ಸ್ಪೀರಿಯೆನ್ಸ್ ಆಗೋದು. ಸೊ ಒಂದು ಎಕ್ಸಾಂಪಲ್ ಅಂತಂದರೆ ನಮ್ಮ GSನ ಇದುವರೆಗೂ ಯಾರಾದರೂ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ತೊಗೋಬಾರ್ದು ಅಂತಲೇ ಎಲ್ಲ ಹೇಳೋದು. ಬಿಕಾಸ್ ಸರ್ವಿಸ್ ಚಾರ್ಜ್ ಜಾಸ್ತಿ, ಮೇಂಟೆನೆನ್ಸ್ ಜಾಸ್ತಿ ಅಂತ. ನಿಜವಾಗ್ಲೂ ಯಾವುದೇ ಕಾರಣಕ್ಕೂ ಆ ಥರ ಇಲ್ಲ. ಲೋ ಮೇಂಟೆನೆನ್ಸ್, ತುಂಬ ಲೋ ಮೇಂಟೆನೆನ್ಸ್. ಆಲ್ಮೋಸ್ಟ್ ಇದನ್ನೋದು ಒಂದು ಯೂಸರ್ ರಿವ್ಯೂ ಕೊಡಬೇಕು. ಒಂದು 10,000 ಕಿಲೋಮೀಟರ್ ಕಂಪ್ಲೀಟ್ ಆಗಲಿ, ಅದ್ರ ಮೇಲೆ ಕೊಡೋಣ ಅಂತ ನಾನೇ ಸುಮ್ಮನಾಗಿದ್ದೀನಿ. ಸೊ ಅದಕ್ಕಾಗಿ ವೆಯ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಯೂಸರ್ ರಿವ್ಯೂನು ಕೊಡ್ತೀನಿ. GoPro ಆಯಿತು. ಇವಾಗ ಹರಿದಾಡ್ತಾ ಇರೋದು GoPro ಮೀಡಿಯಾ ಮೋಡ್, ಇಲ್ಲಾಂತಂದರೆ ಉಲಾಂಜಿ ಕೇಸ್ ಅಂತ. ಇದು ಉಲಾಂಜಿ ಕೇಸ್, ಇದು GoPro. ಅದು ಮೀಡಿಯಾ ಮೋಡ್ ನನ್ನ ಹತ್ರ ಇಲ್ಲ. ಸೊ ಈಗ ಲಾಸ್ಟ್ ಎಲ್ಲ ಮುಂಚೆ ಎಲ್ಲ ತೊಗೊಂಡಿದ್ರೆ ಆಲ್ಮೋಸ್ಟ್ ಎಲ್ಲರೂ ತೊಗೊಳ್ಳೋದೆ ಉಲಾಂಜಿ ಕೇಸು. ಪ್ಲಸ್ ನಿಮಗೆ ಒಂದು ತೋರಿಸ್ತೀನಿ.
ನೀವು ಗೋಪ್ರೋ ತಗೊಂಡಾಗ ತುಂಬಾ ಅಸೆಸರೀಸ್ ತೊಗೊಳ್ಳೋ ನೆಸೆಸಿಟಿ ಇರುತ್ತೆ. ಒಂದು ಉಲಾಂಜಿ ಕೇಸ್, ಮತ್ತೆ ಹಾಗೆ ಈ ಲಿಂಕ್ಸ್ಗಳು ಒಂದು ಮೌಂಟ್ ಮಾಡಬೇಕು ಅಂದ್ರೆ ಹೆಲ್ಮೆಟ್ ಮೌಂಟ್ ಮಾಡಬೇಕು ಅಂತಂದ್ರೆ ಗೋಪ್ರೋ ಜೊತೆ ಉಲಾಂಜಿ ಕೇಸ್ ಜೊತೆಗೆ ನಿಮಗೆ ಈ ಮೈಕ್ ಕನೆಕ್ಟರ್ ಕೂಡ ಯೂಸ್ ತಗೋಬೇಕಾಗುತ್ತೆ. ಇದಕ್ಕೆ ನಿಮಗೆ 4,000 ಇದಕ್ಕೊಂದು 2,000 ಅಪ್ರಾಕ್ಸಿಮೇಟ್ ಒಂದು 7,000 ರೂಪಾಯಿ ಬಂಡವಾಳ. ಅದ್ರ ಜೊತೆ ಒಂದು 1,000 ರೂಪಾಯಿ ಇಲ್ಲ 400 ರೂಪಾಯಿದು ಒಂದು ಮ್ಯಾನೋ ಅಂತ ಅಂದ್ಬಿಟ್ಟು ಒಂದು ಹೆಲ್ಮೆಟ್ ಮೈಕ್ ಬರುತ್ತೆ. ಆ ಹೆಲ್ಮೆಟ್ ಮೈಕ್ ಕೂಡ ಅಷ್ಟೇ ಮುಖ್ಯ. ಇಷ್ಟು ನೀವು ಗೋಪ್ರೋ ಜೊತೆನೆ ತಗೋಬರ್ಬೇಕು. ಗೋಪ್ರೋ ತಗೊಂಡು ಆಮೇಲೆ ಇನ್ನೊಂದು ತಾತೀನಿ ಅಂದ್ರೆ ಅದಾಗಲ್ಲ. ಸೊ ಇದು ನಿಮಗೆ ಮೀಡಿಯಂ ಮೋಡ್ ಅಂತ ಏನು ಇವಾಗ ಬಂದಿರೋದು, ಸ್ವಲ್ಪ ಟೆಕ್ನಾಲಜಿ ಜಾಸ್ತಿ ಆಗಿ ಒಂದು ಕಾಂಪ್ಯಾಕ್ಟ್ ಆಗಿ ಇಷ್ಟು ಮೀಡಿಯಂ ಮೋಡ್. ಇವಾಗ ಮೀಡಿಯಂ ಮೋಡ್. ಇದು ಮೊದಲು ಉಲಾಂಜಿ ಕೇಸ್ ಮತ್ತೆ ಮೈಕ್ ಕನೆಕ್ಟರ್. ಸೊ ನಾವು ಇದನ್ನ ಕನೆಕ್ಟ್ ಮಾಡಬೇಕು ಅಂತಂದ್ರೆ ಗೋಪ್ರೋ ಮೋಟೋ ಬ್ಲಾಗ್ ಸೆಟಪ್ ಮಾಡಬೇಕು ಅಂತಂದ್ರೆ ಗೋಪ್ರೋನ ಇದ್ರೊಳಗಡೆ ಹಾಕಿ ಈ ಮೈಕ್ ಕನೆಕ್ಟರ್ ಹಾಕಿ ಅದಾದ್ಮೇಲೆ ನೀವು ಹೆಲ್ಮೆಟ್ ಇಂದ ಮೈಕ್ ವೈರ್ಗೆ ಜಾಕ್ ಹಾಕ್ಬೇಕಾಗುತ್ತೆ. ಇಷ್ಟು ಮಾಡಬೇಕು. ಬಟ್ ಇವಾಗ ಬಂದಿರೋ ಮೀಡಿಯಂ ಮೋಡ್ ಹೆಂಗೆ ಅಂತಂದ್ರೆ ಇದೊಂಥರ ಸಿಲಿಕಾನ್ ಕೇಸ್ ಇದ್ದಾಗ, ಈ ಸಿಲಿಕಾನ್ ಕೇಸ್ಗೆ ನೀವು ಹೆಂಗೆ ಗೋಪ್ರೋ ಹಾಕಿ ಕಾಂಪ್ಯಾಕ್ಟ್ ಆಗಿ ಯೂಸ್ ಮಾಡ್ತೀರಾ ಅದ್ರೊಳಗಡೆನೆ ಮೈಕ್ ಸೆಟಪ್ ಎಲ್ಲ ಇರುತ್ತೆ. ಲೈಟಾಗಿ ಹಾಗೆ ಯೂಸ್ ಮಾಡತ್ತಾರೆ. ಸೊ ಅದು ಈಸಿ. ಬಟ್ ಇದನ್ನ ಯೂಟ್ಯೂಬರ್ಸ್ ಯಾರಾದರೂ ರೀಸೆಂಟಾಗಿ ತಗೊಂಡಿದ್ರೆ ಅವರು ಮಾನಿಟೈಸೇಷನ್ ಆಗಿ ಅವ್ರಿಗೆ ಅಮೌಂಟ್ ಬರೋ ಥರ ಆಗೋದೇ ತುಂಬ ಕಷ್ಟ. ಇದಕ್ಕೆ ಆಲ್ರೆಡಿ 7,000 ಬಂಡವಾಳ ಹಾಕಿರ್ತೀವಿ. ಮತ್ತೆ ಒಂದು 7,000 ಬಂಡವಾಳ ಹಾಕಿ ಮೀಡಿಯಂ ಮೋಡ್ ತಗೊಂಡು ಇದನ್ನ ಮೂಲೆಗೆ ಇಡೋದು ತುಂಬ ವೇಸ್ಟ್ ಅನಿಸುತ್ತೆ. ಸೊ ಆಲ್ರೆಡಿ ಯೂಸ್ ಮಾಡ್ತಿರೋರು ದಯವಿಟ್ಟು ಮೀಡಿಯಂ ಮೋಡ್ಗೆ ಹೋಗೋದು ಬೇಡ. ಆಲ್ಮೋಸ್ಟ್ ಇದರಲ್ಲೇ ಕಿತ್ತಡಿ ಕಿರಣ್ ಆಗಲಿ ಬೇರೆಯವರಾಗಲಿ ತುಂಬ ಕಡೆ ಲಾಂಗ್ ರೈಡೆಲ್ಲ ಮಾಡೋರೆ. ನಾವು ಈಗ ತಗೊಂಡು ನಾವೇನೋ ಮಾಡ್ತೀವಿ ಅನ್ನೋದು ತುಂಬ ತಪ್ಪು. ಅನ್ನೆಸೆಸರಿ ಇನ್ವೆಸ್ಟ್ಮೆಂಟ್ ಅಂತ ಅನ್ಕೊಂತೀನಿ. ಅದಕ್ಕೆ ಬೇಡ. ಮೀಡಿಯಂ ಮೋಡ್ ಈಗಿನ ಜನ್ರೇಷನ್ ಅವ್ರು ತಗೊಳ್ಳೋ ಅಂಥವ್ರಿದ್ರೆ ಗೋಪ್ರೋನ ಮೀಡಿಯಂ ಮೋಡ್ ತಗೊಳ್ಳೇಬೇಕು. ಯಾಕೆ ಅದು ಈಸಿ ಟು ಮೇಂಟೈನ್, ಈಸಿ ಟು ಕ್ಯಾರಿ ಅಂತ ಅನ್ಬೋದು, ಈಸಿ ಆಗುತ್ತೆ. ಹಾಗೆ ಈ ಗೋಪ್ರೋ ತಗೊಳ್ಳೋವಾಗ ಒಂದು ಸಿಲಿಕಾನ್ ಕೇಸ್ ತುಂಬ ಮುಖ್ಯ. ಬಿಕಾಸ್ ಔಟ್ ಆಫ್ ಮೋಟೋ ವ್ಲಾಗ್ ಆಚೆ ಬಂದರೆ ನೀವು ಜನರಲ್ ಆಗಿ ಏನೋ ಒಂದು ವೀಡಿಯೋ ಮಾಡಬೇಕು ಅಂತಂದಾಗ ನೀವು ಸೇಫ್ಟಿ ಪರ್ಪಸ್ಗೆ ಸಿಲಿಕಾನ್ ಕೇಸ್ನ ಯೂಸ್ ಮಾಡಲೇಬೇಕು. ನಾನು ಇಷ್ಟು ದಿನ ಮೋಟೋ ವ್ಲಾಗ್ ಆದರೆ ಉಲಾಂಜಿ ಕೇಸ್ ಮಾಡ್ತೀನಿ, ಆಚೆ ಬಂದರೆ ಸಿಲಿಕಾನ್ ಕೇಸ್ ಹಾಕಿರ್ತೀನಿ. ಇದಕ್ಕೆ ಇದುವರೆಗೂ ಯಾವುದೇ ರೀತಿ ಡ್ಯಾಮೇಜ್ ಆಗಿಲ್ಲ. ಸುಮಾರು ಒಂದು 2 ಸಲ ಸಿಲಿಕಾನ್ ಕೇಸಲ್ಲಿ ಬಿದ್ದಿದೆ. ಇದು ಬಂದು ಯಂತ್ರಾಲಯ ಸ್ಕೂಲ್ ಆಫ್ ಗ್ಯಾಡ್ಜೆಟ್ಸ್ ಅಂತ ಅಲ್ಲಿ ಬೈ ಮಾಡಿರೋದು. ಪರವಾಗೈತೆ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ ಇದುವರೆಗೂ ಯೂಸ್ ಮಾಡಿರೋದ್ರಿಂದ. ಇಷ್ಟು ಮೇನ್ಲಿ ನಾನು ಹೇಳಬೇಕು ಅಂತ ಬಂದಿದ್ದು ಈ ಬ್ಯಾಟ್ರಿ ಯೂಸ್ ಮಾಡಬೇಡಿ ಅಂತ. ದಟ್ ಮೀನ್ಸ್ ಟೆಲಿಸಿನ್ ಬ್ಯಾಟ್ರಿ ಯೂಸ್ ಮಾಡಬೇಡಿ ಅಂತ. ಅದು ನನಗೆ ಕೊಡುವಾಗ ನಮಗೆ ಆ ಶೋರೂಮರ್ ಏನು ಗೋಪ್ರೋ ಕೊಟ್ಟರು ಅವ್ರು ಕೊಡುವಾಗ 1 ಇಯರ್ ವ್ಯಾರಂಟಿ ಅಂತ ಕೊಟ್ಟರು. ಸೊ ಆಮೇಲೆ 1 ಇಯರ್ ಇನ್ನೂ 2 ತಿಂಗಳು ಇದೆಯಲ್ಲ ಅಂತ ಫೋನ್ ಮಾಡಿದ್ರೆ ಇಲ್ಲ ಸರ್ ಅದು 6 ತಿಂಗಳು ವ್ಯಾರಂಟಿ ಬರೋದು, ನಾನು ಆ ಥರ ಹೇಳಿಲ್ಲ ಅಂತ. ಬಟ್ ಈಗ ಅದಿಲ್ಲ ಅಂದರು. ಯಾವ ಶೋರೂಮ್ ಅಂತ ನಾನು ಹೇಳಕ್ಕೆ ಹೋಗಲ್ಲ, ಬೇಡ ವಿಧಿ ಇಲ್ಲ, ಏನು ಮಾಡೋಕ್ಕಲ್ಲ. ಅವ್ರವ್ರ ಮಾರ್ಕೆಟಿಂಗು ಅವ್ರವ್ರ ಸ್ಟ್ರಾಟಜಿ ಅವ್ರು ಯೂಸ್ ಮಾಡ್ತಾರೆ. ಬಟ್ ಮಿಕ್ಕಾಗೋದು ನಾವೇ. ಬಟ್ ಇನ್ ಕೇಸ್ ಈ ವಿಡಿಯೋ ನೋಡಿದ್ಮೇಲೆ ನೆಕ್ಸ್ಟ್ ನೀವು ಮಿಕ್ಕಾಗೋದು ಬೇಡ ಅಂತ ನಾನು ಮುಂಚೆನೇ ಹೇಳ್ತಿದ್ದೀನಿ. ಈ ಟೆಲಿಸಿನ್ ಬ್ಯಾಟ್ರಿ ಯಾವುದೇ ಕಾರಣಕ್ಕೂ ಬೈ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ, ಜಾಸ್ತಿ ಹೇಳೋಕ್ಕೆ ಹೋಗಲ್ಲ. ರೀಸನ್ ಇಷ್ಟೇ, ಇನ್ ಕೇಸ್ ಆಲ್ರೆಡಿ 7 ಮಂತ್ 8 ಮಂತ್ 9 ಮಂತ್ 10 ಮಂತ್ ಯೂಸ್ ಮಾಡಿರ್ತೀರಾ, ಎಲ್ಲೋ ಲಾಂಗ್ ರೈಡ್ ಪ್ಲಾನ್ ಮಾಡ್ತೀರಾ, ಆನ್ ದ ವೇ ಹೋಗ್ತಾ ಗಿಚ್ಚಸ್ ಬರುತ್ತೆ. ಆ ಗಿಚ್ಚಸ್ ಬಂದಾಗ ಬ್ಯಾಟ್ರಿ ಹೋಯ್ತು ಅಂತಲೇ ಅರ್ಥ. ಯಾವುದೋ ಇಂಪಾರ್ಟೆಂಟ್ ವ್ಲಾಗ್ ಇರುತ್ತೆ, ಇಂಪಾರ್ಟೆಂಟ್ ವ್ಯೂಸ್ ಇರ್ತದೆ, ಇಂಪಾರ್ಟೆಂಟ್ ರೈಡ್ ಇದ್ದಾಗ ನಿಮ್ಗೆ ಆ ಥರ ಆದಾಗ ತುಂಬ ಡ್ಯಾಮೇಜ್ ಆಗುತ್ತೆ. ರೈಡಿಗೆ ನಿಮಗೆ ತುಂಬಾ ಬೇಜಾರಾಗುತ್ತೆ ಇನ್ ಕೇಸ್ ಆ ಥರ ಆದಾಗ. ಸೊ ಸೇಫ್ಟಿ ಪರ್ಪಸ್ ಮತ್ತು ಗೋಪ್ರೋ ಸೇಫ್ಟಿನೂ ಮುಖ್ಯ ಆಗುತ್ತೆ. ಅದಕ್ಕೆ ನೀವು ಗೋಪ್ರೋ ಬ್ಯಾಟ್ರಿನೇ ಯೂಸ್ ಮಾಡೋದು ತುಂಬ ಮುಖ್ಯ. ಇದ್ರ ಜೊತೆ ಗೋಪ್ರೋ ಸೆಟಪ್ ಏನಾದರೂ ಹೇಳಬೇಕು ಅಂತಂದರೆ ಒಂದು ಸ್ವಲ್ಪ ಹೇಳ್ತೀನಿ.